ತಮಗೆಲ್ಲ ಗೊತ್ತಿರುವ ಹಾಗೆ ಚಿತ್ತಾಪುರ ತಾಲೂಕಿನ ಅಕ್ರಮ ಮರಳುಗಾರಿಕೆ ಕುರಿತಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅಕ್ರಮ ಮರಳುಗಾರಿಕೆಯ ಕುರಿತಂತೆ ನಮ್ಮ ಎಂ.ಕೆ. ಪಾಟೀಲ್ ಕಟ್ಟಿ ಸಂಘವರು ದೂರನ್ನು ನೀಡಿದರು. ಆ ದೂರನ್ನು ಆಧರಿಸಿ ಬಳ್ಳಾರಿಯಿಂದ ತನಿಖೆಗೆ ಒಂದು ವಿಶೇಷ ತಂಡ ಆಗಮಿಸಿತು. ಮೇ 16ರಿಂದ 18ರವರೆಗೆ ಇಲ್ಲಿ ತನಿಖಾ ತಂಡ ಕೆಲಸ ಮಾಡಿದೆ. ಭಾಳ ಅಚ್ಚುಕಟ್ಟಾಗಿ ತನಿಖಾ ತಂಡ ಮಾಡಿದೆ. ಆದರೆ ಆ ತನಿಖಾ ತಂಡಕ್ಕೆ ಸಹಕಾರ ನೀಡಬೇಕಾದಂಥ ಇಲ್ಲಿಯ ಗಣಿ ಅಧಿಕಾರಿಗಳು ಅವರಿಗೆ ಅಸಹಕಾರ ನೀಡಿದ್ರೂ ಕೂಡ ಅವರು ಒಳ್ಳೆಯ ವರದಿಯನ್ನು ಅಕ್ರಮದ ಕುರಿತಂತೆ ಕೊಟ್ಟಿದ್ದಾರೆ. 3 ಕಿಲೋಮೀಟರ್ವರೆಗೂ ಮೆಟೀರಿಯಲನ್ನು ಬಳಸಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಮತ್ತು ತಮ್ಮ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿಯೂ ಕೂಡ ಗಣಿಗಾರಿಕೆ 2ರಿಂದ 3 ಲಕ್ಷ ಮೆಟ್ರಿಕ್ ಟನ್ ಮಾಡಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಅನ್ನುವಂತಹ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇವರು ಬರೋದನ್ನು ತಿಳಿದು ಏಪ್ರಿಲ್ನಲ್ಲಿ ಗಣಿ ಅಧಿಕಾರಿಗಳಿಗೆ ಮತ್ತು ಭೂ ವಿಜ್ಞಾನಿಗಳಿಗೆ, ಚಿತ್ತಾಪುರದ ಮೋಸ್ಟ್ ಕರಪ್ಟೆಡ್ ತಹಸೀಲ್ದಾರ್ ಅವರಿಗೆ ಹಾಗೂ ಸಹಾಯಕ ಆಯುಕ್ತರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೀವೆಲ್ಲ ಅಕ್ರಮ ನಡೆಸಿದಿರಿ, ಇಲ್ಲೆಲ್ಲ ಲೂಟಿಗೆ ಕಾರಣರಾಗಿದ್ದೀರಿ, 24 ಗಂಟೆಯಲ್ಲಿ ನೀವು ಉತ್ತರ ಕೊಡಬೇಕು ಅಂತ ನೋಟಿಸ್ ಕೊಟ್ಟರೆ 24 ಗಂಟೆ ಅಲ್ಲ, 4 ತಿಂಗಳು ಕಳೆದರೂ ಕೂಡ ಆ ಯಾವೊಬ್ಬ ಅಧಿಕಾರಿಯೂ ಇವರಿಗೆ ಉತ್ತರ ಕೊಟ್ಟಿಲ್ಲ. ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಉತ್ತರ ಕೊಡದೆ ಹೋದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಭಯ ಹುಟ್ಟಿಸಿದರೂ ಕೂಡ ಇವರು ಆ ನೋಟಿಸ್ಗೆ ಹೆದರದೇ ಬಹಳ ದುರ್ನಡತೆಯನ್ನು ತೋರಿ ಇವತ್ತು ಅವರು ಸರ್ಕಾರಿ ಯಂತ್ರವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಈ ಎಲ್ಲ ಅಕ್ರಮಕ್ಕೆ ಕಾರಣೀಕರ್ತರಾದಂಥವರು KRIDL ಸಂಸ್ಥೆ, ಅಲ್ಲಿಯ AW ಅವರು. ಹೆಸರಿಗೆ ಮಾತ್ರ KRIDL, ಆದರೆ ಅಲ್ಲಿ ಡೀಲ್ ಮಾಡ್ತಾ ಇರೋದು ಇಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಫ್ಯಾಮಿಲಿ ಅವರೇ ಅಲ್ಲಿ ಮರಳನ್ನು ಎತ್ತಿದ್ದಾರೆ ಅನ್ನುವಂಥದ್ದಿದೆ. ಹೀಗಾಗಿ ಆ ಅಧಿಕಾರಿಗಳನ್ನು ಉಳಿಸುವುದಕ್ಕಾಗಿ KRIDL ಅಧಿಕಾರಿಗಳಿಗೆ ಇಲ್ಲಿಯವರೆಗೂ ಇಲ್ಲಿಯ ಜಿಲ್ಲಾಧಿಕಾರಿಗಳು ನೋಟಿಸನ್ನು ನೀಡದೆ ಅವರನ್ನು ರಕ್ಷಣೆ ಮಾಡ್ತಾ ಇದೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಅಲ್ಲಿ ಅಕ್ರಮ ನಡೆದರೂ ಪರಿಸರ ಅಧಿಕಾರಿ ಅವರ ಪರವಾಗಿಯೇ ವರದಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಅಧಿಕಾರಿಗಳ ವಿರುದ್ಧ ನೀವು ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಸಸ್ಪೆಂಡ್ ಮಾಡಬೇಕು, ಇವರ ಏನು ಲೂಟಿ ಆದಂತಹ ಮೊತ್ತಕ್ಕೆ ದಂಡ ವಸೂಲಿ ಮಾಡಬೇಕು ಅನ್ನುವಂತಹ ಆಗ್ರಹ ನಮ್ಮದಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದು ಹೋದರೆ ನಾವು ಹೈಕೋರ್ಟ್ ಮೆಟ್ಲೆ ಹೇರ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಕಲಿ ಅಂಕಪಟ್ಟಿಯ ಜಾಲ ಎಲ್ಲಿಯಾದರೂ ಇದ್ದರೆ ಅದರ ತವರೂರು ಕಲಬುರಗಿ. ವಿಜಾಪುರ್ನಲ್ಲಿ ಸುವರ್ಣ ನ್ಯೂಸ್ ಚಾನಲ್ನವರು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವನಾಥ್ ಮಠಪತಿ ಅನ್ನುವಂಥವನು ಮೆಡಿಕಲ್ ಮಾರ್ಕ್ಸ್ ಕಾರ್ಡ್ 2.5 ಲಕ್ಷಕ್ಕೆ ಡೀಲ್ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಅಲ್ಲಿಯ ಪೊಲೀಸರು ಅವನನ್ನು ವಶಕ್ಕೆ ಪಡೆದಿದ್ದಾರೆ. ದುರಂತ ಅಂದರೆ ಆತನ ಮೇಲೆ ಕೇಸನ್ನು ಹಾಕದೆ ಕೇವಲ ಮುಚ್ಚಳಿಕೆಯನ್ನು ಬರ್ಸ್ಕೊಂಡು ಅವನನ್ನು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಇದನ್ನು ನಾನು ಕಲಬುರಗಿಯಿಂದ ತರ್ತಾ ಇದ್ದೀನಿ, ಆನಂದ್ ಜೇರ್ಟಿಗಿ ಅಂತ ಹೇಳಿದ್ದಾರೆ, ಮತ್ತು ಅರುಣ್ ಚೌಹಾಣ್ ಅಂತ ಹೇಳಿದ್ದಾರೆ, ಇನ್ನೊಬ್ಬರು ಪಾಟೀಲ್ ಅಂತ ಹೇಳಿದ್ದಾರೆ. ಮತ್ತು ಹಾಗಾದರೆ ಈ ಷಡ್ಯಂತ್ರ, ಈ ಜಾಲ ಇನ್ನೂ ನಿರಂತರವಾಗಿ ನಡಿಬೇಕಾ? ಎಷ್ಟೋ ಕೇಸ್ಗಳು ನಿಮ್ಮ ಮಾಧ್ಯಮದ ವರದಿಯ ಮೇಲೆ ದಾಖಲಾಗಿದ್ದಾವೆ, ತನಿಖೆ ಮಾಡಿದ್ದಾರೆ. ಆದರೆ ಇವತ್ತು ಈ ಕರ್ನಾಟಕ ಸರ್ಕಾರ ಇಂಥ ಅಕ್ರಮ ಜಾಲ ಪಟ್ಟಿಯನ್ನು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂತಹದ್ದು ಅತ್ಯಂತ ಶೋಚನೀಯವಾಗಿದೆ. ಇವರಿಂದ ಏನೋ ಸರ್ಕಾರ ನಿಂತ್ಕೊಂಡಿದೆಯಾ ಅಥವಾ ಇವರಿಂದ ಯಾರು ಪ್ರಭಾವಿಗಳಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿತಾ ಇಲ್ಲ. ಹೀಗಾಗಿ ಇವರನ್ನು ತನಿಖೆಗೊಳಪಡಿಸಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿಯ ನಗರ ಕಮಿಷನರ್ ಅವರಿಗೆ ದೂರನ್ನು ಕೊಡ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಅವರನ್ನು ವಶಕ್ಕೆ ಪಡಿಸ್ಕೊಂಡು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇವರು ಈ ಪಟ್ಟಿಯನ್ನು ಮಾರ್ಕ್ಸ್ ಕಾರ್ಡನ್ನು ಕೊಟ್ಟಿದ್ದಾರೆ ಅವರನ್ನೆಲ್ಲ ಎನ್ಕ್ವೈರಿ ಆಗಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು. ಒಳ್ಳೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟುವಂತಹ ಇಂತಹ ಅಯೋಗ್ಯ ಈ ನಕಲಿ ಅಂಕಪಟ್ಟಿ ಜಾಲದಕ್ಕೆ ಉಗ್ರವಾದ ಶಿಕ್ಷೆ ಕೊಡಿಸಬೇಕು ಅನ್ನುವಂಥದ್ದು ನಮ್ಮ ಶಿವಸೇನಾ ಪಕ್ಷದಿಂದ ಆಗ್ರಹ ಇದೆ.